ಬ್ರಿಟನ್ರ ಸುದ್ದಿಗೆ ಮತ್ತೆ ಸ್ವಾಗತ. ಬಿ ನಾಗೇಂದ್ರ ಅವರ ರಾಜೀನಾಮೆಯವರೆಗೆ ಬಂದು ನಿಂತಿದೆ ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣ. ಹಾಗಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾರದ್ದೆಲ್ಲ ಪಾಲಿದೆ? ಹಣ ವರ್ಗಾವಣೆಯಾಗಿರುವಂತಹ ಕಂಪನಿಗಳ ಮಾಲೀಕರು ಯಾರು? ಹಣ ವರ್ಗಾವಣೆಯಾಗಿರುವಂತಹ ಬಹುತೇಕ ಕಂಪನಿಗಳು ನಕಲಿ ಕಂಪನಿಗಳು. ಹಣ ವರ್ಗಾವಣೆಯಾದ ಕಂಪನಿಗಳ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಕೆಲವು ಕಂಪನಿಗಳ ಹೆಸರಿನಲ್ಲಿ ನಕಲಿ ಖಾತೆಗಳನ್ನ ಓಪನ್ ಮಾಡಲಾಗಿದೆ ಅನ್ನುವಂಥ ಆರೋಪ ಪ್ರಕರಣದ ಆರಂಭದಿಂದಲೂ ಕೇಳಿಬರ್ತಾ ಇತ್ತು. ಜೊತೆಗೆ ಕೆಲವೊಂದಿಷ್ಟು ಐಟಿ ಕಂಪನಿಗಳು, ಪ್ರಖ್ಯಾತ ಐಟಿ ಕಂಪನಿಗಳ ಹೆಸರಿಗೆ ಹಣ ವರ್ಗಾವಣೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲೂ ಹ್ಯಾಪಿಯೆಸ್ಟ್ ಮೈಂಡ್ಸ್ ಅನ್ನುವಂಥ ಕಂಪನಿ ಬಹಳ ದೊಡ್ಡ ಮಟ್ಟದ ಐಟಿ ಕಂಪನಿ. ಈ ಕಂಪನಿಯ ಸೆಕ್ರೆಟರಿ ನ್ಯೂಸ್ ಫಸ್ಟ್ಗೆ ರಿಯಾಕ್ಟ್ ಮಾಡಿದ್ರು. ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಮ್ದು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡುವಂತಹ ಕಂಪನಿ ಬರೀ 4.5 ಕೋಟಿಗಾಗಿ ನಾವ್ಯಾಕೆ ಮುಂದಕ್ಕೆ ಬರ್ತೀವಿ? ಇದು ಕಂಪ್ಲೀಟ್ಲಿ ಬೇಸ್ಲೆಸ್ ಆರೋಪ. ನಮ್ಮ ಕಂಪನಿಗೆ ಸಂಬಂಧಪಟ್ಟಂತಹ ಖಾತೆಯೇ ಅಲ್ಲ ಅದು ಅನ್ನುವಂತಹ ಕ್ಲಾರಿಟಿಯನ್ನ ಕೊಡುವಂತಹ ಕೆಲಸವನ್ನ ಹ್ಯಾಪಿಯೆಸ್ಟ್ ಮೈಂಡ್ಸ್ ಮಾಡಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.